ಜನರು ಪದವಿ ಮತ್ತು ಹಣಕ್ಕೆ ನಿಮ್ಮ ಮುಂದೆ ಮಾತ್ರ ಗೌರವವನ್ನು ಕೊಡುತ್ತಾರೆ, ಆದರೆ ನಿಮ್ಮ ನಡವಳಿಕೆಗೆ, ನಿಮ್ಮ ಬೆನ್ನ ಹಿಂದೆಯೂ ಕೂಡ ಗೌರವವನ್ನು ಕೊಡುತ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧನೆ ಮಾಡುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಒಂದು ಒಳ್ಳೆಯ ದಾರಿ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಪ್ರತಿಯೊಬ್ಬರ ದುಃಖದಲ್ಲಿಯೂ ಕೂಡ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ಕೂಡ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿಯೇ ಇರುತ್ತಾನೆ. ಇದು ವಾಸ್ತವಿಕವಾಗಿರುವಂತಹ ಜೀವನದ ಸತ್ಯ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದೇ ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಎನ್ನುವುದು ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಎನ್ನುವುದು ಮಾತ್ರ ಅಡಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬೆಲೆ ಇಲ್ಲದ ಜಾಗದಲ್ಲಿ ಪ್ರೀತಿ ಹುಡುಕುವುದಕ್ಕೆ ಹೋಗಬೇಡ. ನಿನ್ನ ಗುಣಕ್ಕೆ ಒಪ್ಪದವರ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಳ್ಳಬೇಡ. ಏಕೆಂದರೆ ತಪ್ಪು ಆಯ್ಕೆಗಳು ಆರಂಭದಲ್ಲಿ ಎಷ್ಟು ಖುಷಿಯನ್ನು ಕೊಟ್ಟರೂ ಕೂಡ ಕೊನೆಗೆ ಇಡೀ ಜೀವನವನ್ನೇ ನರಕ ಮಾಡಿ ಬಿಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜಾತಕದಲ್ಲಿ ಶನಿ ಇದ್ದರೂ ಕೂಡ ಪರವಾಗಿಲ್ಲ, ಅಕ್ಕಪಕ್ಕ ಶಕುನಿಗಳು ಇರಬಾರದು. ಧರ್ಮ ಬಿಟ್ಟರೂ ಕರ್ಮ ಎಂದಿಗೂ ಕೂಡ ನಮ್ಮನ್ನು ಬಿಡುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹೆಂಡತಿ ಮಾಡುವ ಪೂಜೆ ಗಂಡ ಮಕ್ಕಳಿಗೆ ಬರುತ್ತದೆ, ಗಂಡ ಮಾಡುವ ಪೂಜೆ ಇಡೀ ಕುಟುಂಬಕ್ಕೆ ಬರುತ್ತದೆ, ಮಕ್ಕಳು ಮಾಡುವ ಪೂಜೆ ಇಡೀ ವಿಶ್ವವನ್ನೇ ಕಾಪಾಡುತ್ತದೆ. ಜೀವನದಲ್ಲಿ ತಿಳಿದರೂ ತಿಳಿಯದೆಯೇ ಇರುವ ಹಾಗೆ ಇದ್ದು ಬಿಡು. ಕಂಡರೂ ಕಾಣದ ಹಾಗೆ ಬದುಕುವುದೇ ಈಗಿನ ಕಲಿಯುಗದ ಜೀವನ ಶೈಲಿ ಎನ್ನುವುದನ್ನು ಮರೆಯಲೇಬೇಡ. ಜನರು ಮೆಚ್ಚುಗೆಯಂತೆ ಬದುಕಬೇಕಾದರೆ ನೂರಾರು ನಾಟಕಗಳನ್ನು ಆಡಬೇಕು, ಆದರೆ ದೇವರ ಮೆಚ್ಚುಗೆಯಂತೆ ಬದುಕಲು ನಮ್ಮತನ ಹೊಂದಿದ್ದರೆ ಸಾಕು. ನಾವು ದೇವರ ಮೇಲೆ ಮನಸ್ಸನ್ನು ಇಟ್ಟು, ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರು ಇದ್ದಾನೆ, ಯಾರಿಗೆ ಏನನ್ನು ಕೊಡಬೇಕು ಅದನ್ನು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ದೇವರಲ್ಲಿ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ನೀವು ಮುಂದುವರಿಯುವುದನ್ನು ನೋಡಬೇಕು. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರಿದ್ದಾನೆ, ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ದೇವರ ಮೇಲೆ ನಂಬಿಕೆ ಇರಲಿ. ನಿಮ್ಮ ಕೆಲಸ ಕಾರ್ಯದ ಮೇಲೆ ನಿಮಗೆ ಶ್ರದ್ಧೆ ಎನ್ನುವುದು ಇರಲಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಆಯ್ಕೆಗಳೇ ನಿಮ್ಮ ಜೀವನವನ್ನು ಸೃಷ್ಟಿ ಮಾಡುತ್ತವೆ. ಆಯ್ಕೆ ಮಾಡುವ ಮುನ್ನ ಒಳ್ಳೆಯ ಅಭಿಪ್ರಾಯಗಳನ್ನು, ಒಳ್ಳೆಯ ಯೋಚನೆಗಳನ್ನು, ಒಳ್ಳೆಯ ಮನೋಧೋರಣೆ ಎನ್ನುವುದು ನಿಮ್ಮಲ್ಲಿ ಇರಬೇಕಾಗಿರುವಂಥದ್ದು ತುಂಬಾ ಅವಶ್ಯಕ ನೋಡಿ. ಅಮ್ಮನ ಹೆಸರು ಚಿಕ್ಕದ್ದು, ಅವಳ ಪ್ರೀತಿ ಅಪಾರವಾಗಿರುವಂಥದ್ದು. ಜೀವನ ಎಷ್ಟೇ ದೊಡ್ಡದಾಗಿ ಇದ್ದರೂ ಕೂಡ ಅಮ್ಮನ ಹೃದಯ ಇನ್ನೂ ದೊಡ್ಡದಾಗಿಯೇ ಇರುತ್ತದೆ. ಸತ್ತ ಮೇಲೆ ಲಕ್ಷ ಖರ್ಚು ಮಾಡಿ ತಂದೆ ತಾಯಿಯ ಪುಣ್ಯ ಸ್ಮರಣೆಯನ್ನು ಮಾಡುವ ಮೊದಲು ಇದ್ದ ಹಾಗೆ ನೀವು ಅವರನ್ನು ಚೆನ್ನಾಗಿ ನೋಡಿಕೊಂಡು 3 ಹೊತ್ತು ಕೂಡ ಊಟವನ್ನು ಹಾಕಿ ಪುಣ್ಯ ಕಟ್ಟಿಕೊಳ್ಳಿ, ಅಷ್ಟೇ ಸಾಕು. ಜೀವನ ಎನ್ನುವುದು ಸಾರ್ಥಕತೆಯನ್ನು ನೀವು ಪಡೆದುಕೊಂಡಂತೆ ಆಗುವುದು. ಬಾಂಧವ್ಯ ಹೆಚ್ಚಾದಾಗ ಕೆಟ್ಟವರು ಕಾಣಿಸುವುದೇ ಇಲ್ಲ, ಮತ್ತು ದ್ವೇಷ ಹೆಚ್ಚಾದಾಗ ಒಳ್ಳೆಯವರು ಕಾಣಿಸುವುದೇ ಇಲ್ಲ. ನೀನು ಮಾಡಿರುವ ಕರ್ಮ ಧರ್ಮವಾದರೆ ಆ ಧರ್ಮವೇ ಬರುತ್ತದೆ ನಿನ್ನ ಕರ್ಮವನ್ನು ಕಳೆಯುವುದಕ್ಕೆ ಎನ್ನುವುದನ್ನು ಮರೆಯಲೇಬೇಡ. ಜೊತೆಯಾಗಿ ಇರಲು ಗಟ್ಟಿಯಾದ ಭರವಸೆ ಬೇಕು, ದೂರವಾಗಲು ಚಿಕ್ಕದಾದ ಸಂಶಯ ಎನ್ನುವುದು ಸಾಕು. ಯಾರ ಮೇಲೂ ಕೂಡ ಹೆಚ್ಚು ಅವಲಂಬಿತರಾಗಿ ಇರುವುದಕ್ಕೆ ಹೋಗಬೇಡಿ. ನಿಮ್ಮ ಹೆಣ ಹೊರುವಾಗಲೂ ಕೂಡ ಜನ ಹೆಗಲು ಬದಲಿಸುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಅವರ ಸ್ವಭಾವಕ್ಕೆ ತಕ್ಕಂತೆ ನಿಮ್ಮನ್ನು ಜನರು ಬದಲಿಸಿಕೊಳ್ಳುತ್ತಾರೆ. ಕಳೆದು ಹೋದ ಪ್ರೀತಿಯನ್ನು ಹುಡುಕುವ ಬದಲು ಸಿಗುವ ಪ್ರೀತಿಯನ್ನು ಅನುಭವಿಸುವುದನ್ನು ಮನುಷ್ಯ ನೋಡಬೇಕು. ಸಿಕ್ಕಿರುವುದರಲ್ಲಿಯೇ ತೃಪ್ತಿಯನ್ನು ಕಾಣುವುದನ್ನು ಮನುಷ್ಯ ನೋಡಬೇಕು. ಬದುಕಿನಲ್ಲಿ ಗೆಲುವು ಕಾಣಬೇಕು, ನಿಮಗೆ ಇಷ್ಟವಾದದ್ದನ್ನು ಸಾಧಿಸಬೇಕು ಅಂದರೆ ನೀವೇ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು. ಅದನ್ನು ಬಿಟ್ಟು ನಾವು ಮುಂದೆ ಬರಬೇಕು, ನಾವು ಬೆಳೆಯಬೇಕು, ನಾವು ಸಾಧನೆ ಮಾಡಬೇಕು ಅಂತ ಬೇರೆಯವರ ಮೇಲೆ ಗೂಬೆಯನ್ನು ಕೂರಿಸುವುದನ್ನು ಬಿಟ್ಟು ಬಿಡಬೇಕು. ನಮ್ಮ ಕೆಲಸವನ್ನು ನಾವು ಮಾಡದೇ ಇದ್ದರೆ ಜೀವನದಲ್ಲಿ ಏನನ್ನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ತಂದೆ ತಾಯಿಯ ಪ್ರೀತಿಸಿದರೆ ತುಂಬ ಎತ್ತರಕ್ಕೆ ಹೋಗುತ್ತೀರಾ.
ಅದೇ ತಂದೆ ತಾಯಿಯನ್ನು ನೋಯಿಸಿದರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದರೆ ಆ ದೇವರು ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ನಿಮ್ಮ ತಂದೆ ತಾಯಿಗಳೇ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಎನ್ನುವುದನ್ನು ಮರೆಯಲೇಬೇಡಿ. ಮನುಷ್ಯ ಎಷ್ಟೇ ಬೆಳೆದರೂ ಕೂಡ ಅವನು ಬೆಳೆದು ಬಂದ ಹಾದಿ ಮರೆಯಬಾರದು. ಅಪ್ಪ ಅಮ್ಮ ನನ್ನ ದೂರ ಮಾಡಬಾರದು. ಕಣ್ಣಿಗೆ ಕಾಣುವ ದೇವರು ಅಂದರೆ ತಂದೆ ತಾಯಿನೇ. ತಂದೆ ತಾಯಿ ನಮ್ಮಿಂದ ದೂರ ಆದಾಗಲೇ ಅವರ ಪ್ರೀತಿ ನಮಗೆ ಗೊತ್ತಾಗುವುದು. ಎಷ್ಟೋ ಜನರಿಗೆ ತಂದೆ ತಾಯಿನೇ ಇರುವುದಿಲ್ಲ. ಅವರಿಗೆ ಮಾತ್ರ ತಂದೆ ತಾಯಿಯ ಬೆಲೆ ಏನು ಎನ್ನುವುದು ನಿಜವಾಗಿಯೂ ಕೂಡ ಗೊತ್ತಾಗುವುದಕ್ಕೆ ಸಾಧ್ಯವಾದೀತು. ಅಡ್ಡ ದಾರಿಯಲ್ಲಿ ಬಂದ ಬೆಕ್ಕಿಗೆ ಅಪಶಕುನ ಎನ್ನುವವರು, ಆದರೆ ಅಡ್ಡ ದಾರಿಯಲ್ಲಿ ಬೆಳೆದ ವ್ಯಕ್ತಿಗೆ ಶ್ರೀಮಂತ ಎನ್ನುವವರು. ಯಾವುದು ನಿಮಗೆ ಬೇಕು ಎನ್ನುವುದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಆಸ್ಪತ್ರೆಯ ಗೋಡೆಗಳು ಕೇಳಿಸಿಕೊಂಡಷ್ಟು ಪ್ರಾರ್ಥನೆ ದೇವಸ್ಥಾನದ ಗೋಡೆಗಳು ಕೇಳಿಸಿಕೊಂಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಕಾಗೆ ಹೆಗಲು ಮತ್ತು ತಲೆ ಮುಟ್ಟಿದರೆ ಮುಂದೆ ಸಂಕಷ್ಟಗಳು ಬರುತ್ತದೆ ಎಂದು ಸೂಚನೆ. ಕರಿ ಬೆಕ್ಕು ಮನೆಗೆ ಬಂದರೆ ಏನಾದರೂ ಅಪಾಯವಾಗುವ ಸೂಚನೆ. ಇವುಗಳು ಜೀವನದಲ್ಲಿ ಅಪಶಕುನ ಎಂದು ಎಲ್ಲರೂ ಕೂಡ ಹೇಳುತ್ತಾರೆ. ಆದರೆ ಅದೇ ಕಾಗೆ ಎಲ್ಲರೂ ಹೋದ ಮೇಲೆ ಬಂದು ಮುಟ್ಟಲಿ ಎಂದು ಬಯಸುತ್ತಾ ಕಾಗೆಯ ದಾರಿಯನ್ನು ಕಾಯುತ್ತಾ ಜನ ಕಾಯುತ್ತಾ ಇರುತ್ತಾರೆ. ಇದು ಎಂತಹ ವಿಪರ್ಯಾಸವಾದರೂ ಕೂಡ ಸತ್ಯವಾಗಿರುವಂತಹ ಮಾತು ಅಲ್ಲವೇ? ನಾನಂದು ಯೋಚಿಸಿದರೆ ವಿಧಿಯ ಆಟವೇ ಬೇರೆ ಇರಬಹುದು. ನಮ್ಮ ಕೈ ಏನೂ ಕೂಡ ಇಲ್ಲ, ಎಲ್ಲವೂ ಆ ದೇವನಿಗೆ ತಿಳಿದಿರುವುದು. ಅಂದುಕೊಂಡಿದ್ದು ಸಿಗದೇ ಇದ್ದಾಗ ನೀನು ಬೇಸರ ಪಡಬೇಡ. ನಿನ್ನ ಆಸೆಯ ಹಿಂದೆ ಇರುವಂತಹ ಕೃಷ್ಣನ ಆಟವನ್ನು ಎಂದಿಗೂ ಕೂಡ ಮರೆಯಲೇಬೇಡ. ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆ ಸಂದರ್ಭದಲ್ಲಿ ಕರುಣಿಸಿಯೇ ಕರುಣಿಸುತ್ತಾನೆ. ಕಷ್ಟಗಳು ಬರುವುದು ಒಳ್ಳೆಯದೇ, ಏಕೆಂದರೆ ಅವು ನಿನ್ನ ಸುತ್ತಲೂ ಇರುವಂತಹ ಸುಳ್ಳು ಹಿತೈಷಿಗಳನ್ನು ಮತ್ತು ನಕಲಿ ಗೆಳೆಯರನ್ನು ಒಂದೇ ಕ್ಷಣದಲ್ಲಿ ಭಸ್ಮ ಮಾಡಿ ಬಿಡುತ್ತದೆ. ಕಷ್ಟದ ಸಮಯದಲ್ಲಿ ನಿನ್ನ ಜೊತೆ ಯಾರು ಇರುತ್ತಾನೆಯೋ ಅವನು ಮಾತ್ರ ನಿನ್ನ ನಿಜವಾದ ಸ್ನೇಹಿತ, ನಿಜವಾದ ಸಂಬಂಧ ಎಂದು ಅನಿಸಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಇಂದಿನ ದಿನಗಳಲ್ಲಿ ಜನರು ತಾವು ಮಾಡಿದ ತಪ್ಪುಗಳನ್ನು ಎಂದಿಗೂ ಕೂಡ ಒಪ್ಪಿಕೊಳ್ಳುವುದೇ ಇಲ್ಲ. ಬದಲಿಗೆ ತಮ್ಮ ಸೋಲು ಅಥವಾ ಕಷ್ಟಗಳಿಗೆ ಬೇರೆಯವರನ್ನು ಅಥವಾ ಪರಿಸ್ಥಿತಿಗಳನ್ನು ದೂಷಿಸುತ್ತಾ ತಮ್ಮ ಅಹಂಕಾರದಲ್ಲಿಯೇ ಬದುಕುತ್ತಾ ಹೋಗುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ತನ್ನ ತಪ್ಪುಗಳನ್ನು ತಾನು ಒಪ್ಪಿಕೊಳ್ಳುವವನು ಎಂದಿಗೂ ಕೂಡ ಜ್ಞಾನಿಯಾಗಲಾರ. ಅಹಂಕಾರದ ಕಣ್ಣುಗಳನ್ನು ಹೊಂದಿರುವವನಿಗೆ ತನ್ನ ತಪ್ಪುಗಳು ಕನ್ನಡಿಯಲ್ಲಿಯೂ ಕಾಣುವುದೇ ಇಲ್ಲ. ಯಾವ ವ್ಯಕ್ತಿ ತನ್ನ ತಪ್ಪುಗಳನ್ನು ಒಪ್ಪಿ ಮುಂದುವರಿಯುವುದನ್ನು ಕಲಿಯುತ್ತಾನೆಯೋ ಅವನು ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬೆಳೆಯುತ್ತಾನೆ. ನಾವು ಕೆಲವು ವ್ಯಕ್ತಿಗಳಿಗೆ ನಮ್ಮ ಮಿತಿ ಮೀರಿ ಮರ್ಯಾದೆಯನ್ನು, ಸಮಯ ಮತ್ತು ಗೌರವವನ್ನು ಕೊಡುತ್ತೇವೆ. ಆದರೆ ಅವರು ನಮ್ಮ ಆ ಒಂದು ಒಳ್ಳೆಯತನವನ್ನೇ ನಮ್ಮ ದೌರ್ಬಲ್ಯ ಅಂದುಕೊಂಡು ನಮ್ಮನ್ನು ಕೀಳಾಗಿ ಕಡೆಗಣಿಸುತ್ತಾರೆ. ಅರ್ಹತೆ ಇಲ್ಲದವರಿಗೆ ನೀಡುವ ಅತಿಯಾದ ಮರ್ಯಾದೆಯು ಹಾವಿಗೆ ಹಾಲು ಕುಡಿಸಿದಂತೆ. ಅದು ನಿಮ್ಮನ್ನು ಗೌರವಿಸುವುದರ ಬದಲಿಗೆ ಸಮಯ ಸಿಕ್ಕಾಗ ನಿಮಗೆ ಕಚ್ಚಲು ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರಿಗೆ ಯೋಗ್ಯರು ಎನಿಸುತ್ತಾರೆಯೋ ಅವರಿಗೆ ಮಾತ್ರ ಏನನ್ನೇ ಕೊಡುವುದಾದರೂ ಕೂಡ ಯೋಗ್ಯರಿಗೆ ಮಾತ್ರ ಕೊಡುವುದನ್ನು ನೋಡಬೇಕು. ಹಣೆಯ ಬರಹ ಎನ್ನುವುದು ಕೇವಲ ದಾರಿ ಅಷ್ಟೇ. ಆದರೆ ಆ ದಾರಿಯಲ್ಲಿ ಹೇಗೆ ನಡೆಯಬೇಕು ಮತ್ತು ನಿನ್ನ ಗುರಿಯನ್ನು ಹೇಗೆ ತಲುಪಬೇಕು ಎನ್ನುವುದು ನಿನ್ನ ಕರ್ಮವೊಂದೇ ನಿರ್ಧಾರವನ್ನು ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನಮ್ಮ ಸುತ್ತಲಿನ ಪರಿಸ್ಥಿತಿಗಳು ಅಥವಾ ಬೇರೆಯವರ ನಡವಳಿಕೆಗಳು ನಮ್ಮ ಇಷ್ಟದಂತೆ ಇರುವುದಿಲ್ಲ. ಅದನ್ನು ಬದಲಿಸಲು ಹೋಗಿ ಸುಟ್ಟು ಮತ್ತು ನಿರಾಸೆಯಿಂದ ನಮ್ಮ ಕೈಯಾರೆ ನಮ್ಮ ಶಾಂತಿಯನ್ನು ನಾವು ಹಾಳು ಮಾಡಿಕೊಂಡು ಬಿಡುತ್ತೇವೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನಿಯೂ ಕೂಡ ನೀನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ಆ ಘಟನೆಗಳಿಗೆ ನೀನು ಹೇಗೆ ಪ್ರತಿಕ್ರಿಯಿಸಬೇಕು ಎನ್ನುವುದು ಸಂಪೂರ್ಣವಾಗಿ ನಿನ್ನ ಕೈಯಲ್ಲಿಯೇ ಇದೆ ಎನ್ನುವುದನ್ನು ಮರೆಯಲೇಬೇಡ. ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ನೀನು ಪಡುತ್ತಿರುವಂತಹ ಕಷ್ಟಗಳು ತಾತ್ಕಾಲಿಕ. ನಿನ್ನ ಪ್ರಾಮಾಣಿಕ ದುಡಿಮೆ ಮತ್ತು ಹಠದ ಮುಂದೆ ಎಂತಹ ದೊಡ್ಡ ಋಣವೂ ಕೂಡ ಕರಗಿ
ಹೋಗುತ್ತದೆ. ಧೃತಿಗೆಡುವುದಕ್ಕೆ ಹೋಗಬೇಡ. ಮುಖದ ಮುಂದೆ ಸುಳ್ಳು ಹೊಗಳಿಕೆ ಮಾತನಾಡುವವರಿಗೆ ಜಗತ್ತಿನಲ್ಲಿ ತುಂಬ ಜನ ಸ್ನೇಹಿತರು ಇರುತ್ತಾರೆ. ಆದರೆ ನಾವು ಸತ್ಯ ಮತ್ತು ಪ್ರಾಮಾಣಿಕತೆಯ ಹಾದಿಯಲ್ಲಿ ಇದ್ದಾಗ ಜಗತ್ತಿನಲ್ಲಿ ಒಂಟಿಯಾಗಿ ಇರುತ್ತೇವೆ ಅನಿಸುತ್ತದೆ. ಸತ್ಯವು ಆರಂಭದಲ್ಲಿ ವಿಷದಂತೆ ಕಹಿಯಾಗಿ ಇರುತ್ತದೆ, ಆದರೆ ಕೊನೆಯಲ್ಲಿ ಅಮೃತವಾಗುತ್ತದೆ. ಸುಳ್ಳು ಆರಂಭದಲ್ಲಿ ಜೇನಿನಂತೆ ಸಿಹಿಯಾಗಿ ಇರುತ್ತದೆ, ಕೊನೆಯಲ್ಲಿ ವಿಷವಾಗುತ್ತದೆ. ವಿಷದ ದಾರಿಯನ್ನೇ ನಮಗೆ ತೋರಿಸುತ್ತಾ ಹೋಗುತ್ತದೆ. ಸುಳ್ಳು ಹೇಳಿ 100 ಜನರ ಜೊತೆಗೆ ಇರುವುದಕ್ಕಿಂತ ಸತ್ಯವನ್ನು ನಂಬಿ ಒಂಟಿಯಾಗಿ ನಿಲ್ಲುವುದು ಎಷ್ಟೋ ಶ್ರೇಷ್ಠವಾಗಿರುವಂತಹ ಕೆಲಸ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ನಾವು ಬೇರೆಯವರಿಗೆ ಎಷ್ಟೇ ಕಷ್ಟಗಳನ್ನು ಸಹಾಯವನ್ನು ಮಾಡಿದರೂ ಕೂಡ ಕೊನೆಗೆ ಅವನು ನಮ್ಮ ಉಪಕಾರಗಳನ್ನು ಮರೆತು ನೀನು ನನಗೇನು ಮಾಡಿದ್ದೀಯಾ ಎಂದು ಕೇಳುವಾಗ ಮನಸ್ಸಿಗೆ ಭಾರವಾಗದ ನೋವು ಆಗುತ್ತದೆ. ನದಿಯು ಬಾಯಾರಿದ ಎಲ್ಲರಿಗೂ ಕೂಡ ನೀರನ್ನು ನೀಡುತ್ತದೆ, ಆದರೆ ಯಾರೂ ನದಿಗೆ ಧನ್ಯವಾದವನ್ನು ಹೇಳುವುದೇ ಇಲ್ಲ. ಆದರೂ ನದಿ ಹರಿಯುವುದನ್ನು ನಿಲ್ಲಿಸುವುದೇ ಇಲ್ಲ. ನಿನ್ನ ಗುಣವೂ ಕೂಡ ಹಾಗೇ ಇರಲಿ ಎನ್ನುವುದನ್ನು ಮರೆಯಲೇಬೇಡ. ಸುತ್ತಲೂ ಕತ್ತಲೆಯು ಆವರಿಸಿ ದಾರಿ ಕಾಣದೇ ಇದ್ದಾಗ ಹೆದರುವುದಕ್ಕೆ ಹೋಗಬೇಡ. ನಿನ್ನ ಜೊತೆಗೆ ಯಾರೂ ಇಲ್ಲ ಎಂದು ಧೃತಿಗೆಡಬೇಡ. ಕಣ್ಣೀರನ್ನು ಇಡಬೇಡ. ಬಂಡೆಯು ಸೀಳಿಕೊಂಡು ಬರುವ ಸಣ್ಣ ಗಿಡದಂತೆ ನೀನು ಎದ್ದು ನಿಲ್ಲು. ನಿನ್ನ ಒಳಗೆ ಇರುವಂತಹ ಧೈರ್ಯದ ಮುಂದೆ ಕರಗುವುದು ಯಾವುದೂ ಕೂಡ ಇಲ್ಲ. ಜೀವನದಲ್ಲಿ ಬಂದೇ ಬರುತ್ತದೆ ನಿನ್ನ ಸಮಯ ಎನ್ನುವುದು. ನಿನ್ನ ಕೈ ಬಿಟ್ಟು ಹೋದವರೇ ಮುಂದೆ ಒಂದು ದಿನ ನಿನಗಾಗಿ ಪರದಾಡಬೇಕು ಎನ್ನುವಂತೆ ನೀನು ಮಾಡುವುದೇ ನಿನ್ನ ಸಾಧನೆ. ಒಳ್ಳೆಯದನ್ನು ಕೃಷ್ಣ ನಿನಗೆ ನೀಡುವವನು. ಹೊಸ ದಾರಿಯ ಸೃಷ್ಟಿಯನ್ನು ಮಾಡಿ ಕೊಡುವವನು. ನಿನ್ನನ್ನು ಕೈ ಹಿಡಿದು ಮುಂದೆ ನಡೆಸುವವನು. ಹಳೆಯ ಪುಟಗಳನ್ನು ಮುಚ್ಚಿ ಹಿಂದೆ ಹೊಸ ಅಧ್ಯಾಯವನ್ನು ಆರಂಭಿಸುವವನು. ನಿನ್ನ ಒಳಗಿನ ಶಕ್ತಿಯನ್ನು ನೀನು ಜಗತ್ತಿನ ಮುಂದೆ ಮತ್ತೊಮ್ಮೆ ತೋರಿಸು. ಒಳ್ಳೆಯ ಸಮಯ ಎನ್ನುವುದು ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಹೋದದ್ದು ಹೋಯಿತು ಎಂದು ನೀನು ಅಳುತ್ತಾ ಕೂರುವುದಕ್ಕೆ ಹೋಗಬೇಡ. ಕೈ ತಪ್ಪಿದ ದಿನಗಳು ನೆನೆದು ಇಂದಿನ ದಿನವನ್ನು ಹಾಳು ಮಾಡಿಕೊಳ್ಳಬೇಡ. ಮುರಿದು ಬಿದ್ದ ಕೊಂಬೆಯಲ್ಲಿ ಮತ್ತೆ ಹೊಸ ಚಿಗುರು ಮೂಡುವುದು ಸತ್ಯ. ಹಳೆಯ ಕಹಿಯನ್ನು ಮರೆತರೆ ಮಾತ್ರ ನಿನ್ನ ಬದುಕು ಎನ್ನುವುದು ಸುಂದರವಾಗಿ ಅರಳುವುದಕ್ಕೆ ಸಾಧ್ಯವಾದೀತು. ಜಗತ್ತಿನ ಮಾತಿಗೆ ಹೆದರಿ ನಿನ್ನ ಕನಸುಗಳಿಗೆ ಭಂಗ ಮಾಡಿಕೊಳ್ಳಬೇಡ. ಇಲ್ಲಿ ಆಡುವ ಮಾತಿಗಳಿಗೆ ನಿನ್ನ ನೆಮ್ಮದಿಯನ್ನು ಬಲಿ ಕೊಡಬೇಡ. ನೀನು ಬಿದ್ದಾಗ ನಗುವವರೇ ಇಲ್ಲಿ ನೀನು ಗೆದ್ದಾಗ ಬೆನ್ನು ತಟ್ಟುವವರು, ಅವರವರ ಅನುಕೂಲಕ್ಕೆ ತಕ್ಕಂತೆ ಬಣ್ಣವನ್ನು ಬದಲಿಸುವವರು ಎನ್ನುವುದನ್ನು ಮರೆಯಲೇಬೇಡ. ಮನಸ್ಸಿನ ಭಾರವನ್ನು ದೇವರ ಪಾದಕ್ಕೆ ಒಪ್ಪಿಸಿ ಹಗುರವಾಗು. ಹೊಸದೊಂದು ನಂಬಿಕೆಯಲ್ಲಿ ನಿನ್ನ ಮುಗುಳ್ನಗೆಯುತ್ತಾ ಮುಂದೆ ಸಾಗು. ನಿನ್ನ ಒಳಗಿನ ಕತ್ತಲೆಯನ್ನು ಕರಗಿಸಲು ಒಂದು ದೀಪ ಬಂದೇ ಬರುವುದು. ಕೃಷ್ಣನ ಮೇಲಿನ ಭರವಸೆ ಎಂದಿಗೂ ಕೂಡ ನಿನ್ನ ಕೈ ಬಿಡುವುದೇ ಇಲ್ಲ ಎನ್ನುವುದನ್ನು ಮರೆಯಲೇಬೇಡ. ಒಳ್ಳೆಯ ಹಣ್ಣಿನ ಮರಕ್ಕೆ ಜನ ಕಲ್ಲು ಒಡೆಯುವುದು. ಒಳ್ಳೆಯ ಮನುಷ್ಯನ ಜನರಿಗೆ ಕಷ್ಟಗಳು ಬರುವುದು. ನಿನ್ನ ದೇವರು ಎನ್ನುವುದು ನಿನ್ನನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ನನ್ನದೇನೂ ತಪ್ಪು ಎಂದು ನೀನು ದಿನವೂ ಕೂಡ ಅಳುವುದಕ್ಕೆ ಹೋಗಬೇಡ. ನಿನ್ನ ತಾಳ್ಮೆಯ ಪರೀಕ್ಷೆಗೆ ಇಂದು ಧೃತಿಗೆಡುವುದಕ್ಕೆ ಹೋಗಲೇಬೇಡ. ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ಒಳ್ಳೆಯ ಸಮಯದಲ್ಲಿ ನಿನಗೆ ಗೋಚರವಾಗುವುದು ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ನಿನಗೆ ಸೂಕ್ತವಾಗಿರುವುದು ಎಂದು. ಒಳ್ಳೆಯದರ ಬಗ್ಗೆ ಮಾತ್ರ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಕು. ಕೆಟ್ಟದ್ದರ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಮನುಷ್ಯ ಹೋಗಲೇಬಾರದು. ಕೆಟ್ಟದ್ದರ ಬಗ್ಗೆ ಯೋಚನೆ ಮಾಡುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯದು ಅಲ್ಲವೇ ಅಲ್ಲ. ಜೀವನದಲ್ಲಿ ಒಳ್ಳೆಯ ಅಂಶವನ್ನು ಮೈಗೂಡಿಸಿಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಆಗ ಮಾತ್ರ ಬದುಕಿನಲ್ಲಿ ನಾವು ಒಳ್ಳೆಯ ದಾರಿಯಲ್ಲಿ ಮುಂದೆ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮನದ ನೋವು ಎನ್ನುವುದು ಎಲ್ಲರಿಗೂ ಕೂಡ ಇದ್ದೇ ಇರುತ್ತದೆ. ಕೋಟಿ ರೂಪದ ಚೆಲುವೆಗಿಂತ ಒಂದು ಕಮಲ ಮನಸ್ಸು ಲೇಸು. ಅಹಂಕಾರದ ಮಾತಿಗಿಂತ ಮೌನವೇ ಬದು ಸೊಗಸು. ಹೊರಗಿನ ಆಡಂಬರ ಬಿಟ್ಟು ಅಂತರಂಗದ ಶುದ್ಧ ಮಾಡು. ಕೃಷ್ಣನ ಕೃಪೆಗೆ ಪಾತ್ರನಾಗು. ನೀನು ನೆಮ್ಮದಿಯಿಂದ ಬಾಳು. ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನೀನು ಯಾರಿಗೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಡುತ್ತಾ ಇರುವೆಯೋ ಅವರು ನಿನ್ನ ಕಣ್ಣಿಗೆ ನೀನು ಅತಿ ಸುಲಭವಾಗಿ ಸಿಗುವ ಕಸದಂತೆ ಕಾಣಿಸುತ್ತಾರೆ.
ಪ್ರೀತಿ, ಸ್ನೇಹ ಅಥವಾ ಸಂಬಂಧಗಳಲ್ಲೇ ಆಗಲಿ ಅತಿಯಾಗಿ ಯಾರನ್ನ ಆಗಲಿ ಹಚ್ಚಿಕೊಳ್ಳುವುದಕ್ಕೆ ಹೋಗಬೇಡಿ. ಅವರು ಲಭ್ಯವಿದ್ದರೆ ಖಂಡಿತವಾಗಿಯೂ ಕೂಡ ಅವರು ನಿಮ್ಮನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಜಗತ್ತಿನ ಮುಂದೆ ಅತ್ತರೆ ಅವರು ನಿನ್ನನ್ನು ದುರ್ಬಲರು ಎಂದು ಹೇಳುತ್ತಾರೆ. ಆದರೆ ನನ್ನ ಮುಂದೆ ಕಣ್ಣೀರನ್ನು ಇಡು, ನಾನು ಅದನ್ನು ನಿನ್ನ ಶಕ್ತಿಯನ್ನಾಗಿ ಬದಲಿಸುತ್ತೇನೆ. ಇಂದಿನ ಜಗತ್ತಿನಲ್ಲಿ ನಮ್ಮ ಕಣ್ಣೀರಿಗೆ ಬೆಲೆ ಇಲ್ಲ. ಅತ್ತರೆ ಮುಖವಾಡದ ಜಗತ್ತು ನಗುತ್ತದೆ ಅಥವಾ ಸಿಂಪತಿ ತೋರಿಸುತ್ತದೆ. ಕೃಷ್ಣ ಕೊಡುವ ಭರವಸೆ ಇಷ್ಟೇ. ಎಲ್ಲವನ್ನ ನಿನ್ನ ಮನಸ್ಸಿನಲ್ಲೇ ಒತ್ತಿ ಇಟ್ಟುಕೊಳ್ಳಬೇಡ. ಆ ನೋವನ್ನು ದೇವರಿಗೆ ಒಪ್ಪಿಸಿಬಿಡು. ನಿನ್ನ ಭಾರ ಹಗುರವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಎಲ್ಲರನ್ನ ಸಮಾಧಾನ ಪಡಿಸುವುದಕ್ಕೆ ಹೋಗಿ ನಿನ್ನ ನೆಮ್ಮದಿಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಬೇಡ. ಎಲ್ಲರ ಕಣ್ಣುಗಳಲ್ಲಿಯೂ ಕೂಡ ಒಳ್ಳೆಯವನಾಗಿ ಇರುವುದಕ್ಕೆ ಹೋಗಬೇಡ. ನೀನೇನು ಎನ್ನುವುದು ಭಗವಂತನಿಗೆ ಗೊತ್ತಿದೆ ಅಲ್ಲವೇ? ಹಾಗಿದ್ದ ಮೇಲೆ ಬೇರೆಯವರ ಯೋಚನೆಗಳ ಬಗ್ಗೆ ಏಕೆ ನೀನು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗುತ್ತೀಯಾ? ಹೊರಗಿನ ಯುದ್ಧದಲ್ಲಿ ಗೆಲ್ಲುವುದು ಸುಲಭ, ಆದರೆ ಪ್ರತಿದಿನ ನಿನ್ನ ಒಳಗಿನ ಗೊಂದಲಗಳ ಜೊತೆಗೆ ನೀನು ಮಾಡುವ ಯುದ್ಧವಿದೆಯಲ್ಲ, ಅದನ್ನೇ ಗೆಲ್ಲಬೇಕು. ಇವತ್ತಿನ ಜನ ಹೊರಗಡೆ ಎಲ್ಲರ ಮುಂದೆ ಮುಗುಳ್ನಗುತ್ತಾ ಇರುತ್ತಾರೆ, ಆದರೆ ಒಳಗಡೆ ಒಂಟಿಯಾಗಿ ಅಳುತ್ತಾ ಇರುತ್ತಾರೆ. ಯಾರ ಹತ್ತಿರವೂ ಕೂಡ ಹೇಳಿಕೊಳ್ಳಲಾಗದ ನೋವು ಅವರನ್ನು ಕಾಡುತ್ತಾ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುವುದು ಅಷ್ಟೇ. ನಿನ್ನ ಒಳಗಿನ ಈ ಯುದ್ಧ ಎನ್ನುವುದು ನಿನಗೆ ಗೊತ್ತಿದೆ. ಧೈರ್ಯಶಾಲಿಯಾಗಿರು. ಜೀವನದಲ್ಲಿ ನಿನಗೆ ಒಳ್ಳೆಯ ದಿನಗಳನ್ನು ನಾನು ಕರುಣಿಸುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನ ಅನುಕರಣೆ ಎನ್ನುವುದು ನಿನ್ನ ಮೇಲೆ ಇದ್ದೇ ಇದೆ. ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಎನ್ನುವುದು ಇರಲಿ. ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸುವುದಕ್ಕೆ ಹೋಗಬೇಡ. ಕೋಪದಿಂದ ಭ್ರಮೆ ಹುಟ್ಟುತ್ತದೆ. ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದಾಗ ಸಂಬಂಧಗಳು ಹಳ್ಳ ಹಿಡಿಯುತ್ತದೆ. ಶಾಂತಿಯೇ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಂತಿಮ ಪರಿಹಾರ. ಜಗಳಗಳ ಆ ಕ್ಷಣಕ್ಕೆ ಗೆಲುವು ಸಾಧಿಸಬಹುದು, ಆದರೆ ಪ್ರೀತಿಯನ್ನು ಸೋಲಿಸಿಬಿಡುತ್ತದೆ. ಸಂಸಾರದಲ್ಲಿ ಅಹಂಕಾರವನ್ನು ಬದಿಗೆ ಇಟ್ಟು ಯಾರು ಮೊದಲು ಮೌನಕ್ಕೆ ಶರಣಾಗುತ್ತಾರೆಯೋ ಅವರೇ ಆ ಸಂಬಂಧವನ್ನು ಉಳಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಸಿಟ್ಟಿನಲ್ಲಿ ಇರುವಾಗ ತಕ್ಷಣ ಪ್ರತಿಕ್ರಿಯಿಸದೆ ಮೌನವಾಗಿ ಇರುವುದೇ ಲೇಸು. ನಿನ್ನ ಮಾತು ನಿನ್ನ ಸಂಸಾರವನ್ನು ತೋರಿಸುತ್ತದೆ. ಯಾರ ಮನಸ್ಸನ್ನು ಮಾತಿನಿಂದ ಗಾಯಗೊಳಿಸುವುದಕ್ಕೆ ಹೋಗಲೇಬೇಡ. ಒಳ್ಳೆಯ ಜೀವನ ಎನ್ನುವುದು ನಿನಗೆ ಇದೆ ಎನ್ನುವುದನ್ನು ಮರೆಯಲೇಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಆಸ್ತಿಯನ್ನು ಸಂಪಾದಿಸುವ ಭರದಲ್ಲಿ ಪ್ರೀತಿ ಪಾತ್ರರ ಜೊತೆಗೆ ಕಳೆಯುವ ಸುಂದರವಾಗಿರುವಂತಹ ಕ್ಷಣಗಳನ್ನು, ನಿಮ್ಮ ಆರೋಗ್ಯವನ್ನು ಕಳೆದುಕೊಳ್ಳಬೇಡಿ. ಇದ್ದಿದ್ದರಲ್ಲಿಯೇ ಸಂತೋಷವಾಗಿ ಇರುವುದೇ ಅತಿ ದೊಡ್ಡ ಶ್ರೀಮಂತಿಕೆ ಎನ್ನುವುದನ್ನು ಮರೆಯಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಭಾವನೆಗಳು ಸಮುದ್ರದ ಅಲೆಗಳಂತೆ ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ನೀನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಶಾಶ್ವತ. ಯಾವುದೇ ಮುಖ್ಯ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿ ಗೊಳಿಸಿಕೊಳ್ಳಬೇಕಾಗಿರುವುದು ನಿನ್ನದೇ ಆದ್ಯ ಕರ್ತವ್ಯ ಎನ್ನುವುದನ್ನು ಮರೆಯಲೇಬೇಡಿ. ಯಾರೋ ಮೂರನೇ ವ್ಯಕ್ತಿ ಹೇಳಿದ ಸುಳ್ಳು ಮಾತು ಅಥವಾ ಸಣ್ಣ ತಪ್ಪು ತಿಳುವಳಿಕೆಯಿಂದಾಗಿ ಜೊತೆಗಿದ್ದ ನಂಬಿಕಸ್ಥ ಸಂಗಾತಿ ಅಥವಾ ಸ್ನೇಹಿತನ ಮೇಲೆ ಸಂಶಯವನ್ನು ಪಟ್ಟು ಸುಂದರವಾಗಿರುವಂತಹ ಸಂಬಂಧವನ್ನು ಕೊನೆಗೊಳಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಸಂಶಯ ಎನ್ನುವುದು ಪ್ರಕೃತಿಯುಳ್ಳ ಮನಸ್ಸು. ಎಲ್ಲ ಕಡೆಯಲ್ಲಿಯೂ ಕೂಡ ಶತ್ರುಗಳನ್ನೇ ಕಾಣುತ್ತದೆ. ನಂಬಿಕೆಯಿಲ್ಲದ ಸಂಬಂಧವು ಬೇರು ಇಲ್ಲದ ಮರದಂತೆ ಸಣ್ಣ ಗಾಳಿಗೂ ಕೂಡ ಬಿದ್ದು ಹೋಗುತ್ತದೆ. ಯಾವುದು ನಿಮಗೆ ಬೇಕು ಅದನ್ನು ಆರಿಸಿಕೊಳ್ಳುವವರು ನೀವೇ ಆಗಬೇಕು. ಹೊರಗಿನ ಜಗತ್ತನ್ನು ಬದಲಿಸುವುದು ನಿನ್ನ ಕೈಯಲ್ಲಿ ಇಲ್ಲ, ಆದರೆ ನಿನ್ನ ಒಳಗೆ ಇರುವಂತಹ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಕೈಯಲ್ಲಿ ಇದೆ. ಯಾರಿಗೋಸ್ಕರವೂ ಕೂಡ ನಿನ್ನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಹೋಗಬೇಡ. ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಮುಗುಳ್ನಗುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನನಗೆ ಎಲ್ಲವೂ ಕೂಡ ಗೊತ್ತು, ನಾನೇ ಬುದ್ಧಿವಂತ ಅಂದುಕೊಳ್ಳಬೇಡ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಸಮುದ್ರದ ಎದುರು ನಿಂತಾಗ ನಿನ್ನ ಜ್ಞಾನ ಒಂದು ಹನಿ ನೀರಿನ ಸಮಾನ. ರಾವಣನಿಗೆ ಇಡೀ ವೇದಗಳ ಜ್ಞಾನವೇ ಇತ್ತು, ಆದರೂ ಕೂಡ ಅಹಂಕಾರ ಅವನನ್ನು ನಾಶ ಮಾಡಿತು. ನೀವು ಎಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ಕಲಿಯುವ ಹಂಬಲ ಇರಲಿ. ನಮ್ಮ ನಮ್ರತೆ
ಎಲ್ಲಿ ಇರುತ್ತದೆಯೋ ಅಲ್ಲಿ ಮಾತ್ರ ಕೃಷ್ಣನ ಜ್ಞಾನ ಮತ್ತು ಆಶೀರ್ವಾದ ಎನ್ನುವುದು ಸದಾ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿನ್ನ ಹತ್ತಿರ ಇದ್ದಿದ್ದೆಲ್ಲ ಮುಗಿದು ಹೋಯಿತು, ನಾನು ಶೂನ್ಯದಿಂದ ಬದುಕುವುದನ್ನು ಶುರು ಮಾಡಬೇಕು ಅಂತ ಕಣ್ಣೀರನ್ನು ಹಾಕುತ್ತಾ ಇದ್ದೀಯಾ? ಕೃಷ್ಣ ಪರಮಾತ್ಮನು ಹೇಳುವ ಸತ್ಯವಿದು. ಮಹಾಭಾರತ ಯುದ್ಧ ಮುಗಿದಾಗ ಪಾಂಡವರ ಬಳಿ ಇಡೀ ಸಾಮ್ರಾಜ್ಯವಿತ್ತು, ಆದರೆ ಅವರ ಮಕ್ಕಳು ಇರಲಿಲ್ಲ. ಜೀವನದಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಶೂನ್ಯದಿಂದ ಆರಂಭವಾಗುವುದು ದೌರ್ಬಲ್ಯವಲ್ಲ, ಅದು ಹೊಸ ಇತಿಹಾಸ ಸೃಷ್ಟಿಸಲು ಕಷ್ಟ ಕೊಟ್ಟರೂ ಕೂಡ ಮತ್ತೊಂದು ಅವಕಾಶ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ತಪ್ಪು ಮಾಡುವುದನ್ನು ಮನುಷ್ಯನ ಸಹಜ ಗುಣ, ಆದರೆ ಅದನ್ನು ಒಪ್ಪಿಕೊಂಡು ತಿದ್ದಿಕೊಂಡು ಯೋಗ್ಯನ ಲಕ್ಷಣ. ಬೇರೆಯವರ ಕಡೆಗೆ ಬೆರಳು ತೋರಿಸುವುದನ್ನು ನಿಲ್ಲಿಸಿ ನಿಮ್ಮನ್ನು ನೀವು ತಿದ್ದುಕೊಳ್ಳಿ. ಅಹಂಕಾರ ಬಿಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬೆಳವಣಿಗೆ ಎನ್ನುವುದು ಸಾಧ್ಯವಾದೀತು. ನೀವು ಮಾಡಿದ ಸಣ್ಣ ತಪ್ಪಿಗೆ ಜಗತ್ತು ನಿಮ್ಮನ್ನು ಕ್ರೂರಿಯಂತೆ ನೋಡುತ್ತಾ ಇದೆಯಾ? ಕೃಷ್ಣನಲ್ಲಿ ಹೇಳುತ್ತಾನೆ. ಕರ್ಣ ಇಡೀ ಜೀವನ ದಾನ ಧರ್ಮ ಮಾಡಿದರೂ ಕೂಡ ಅವನ ರಥದ ಚಕ್ರ ಮಣ್ಣಿನಲ್ಲಿ ಹೂತಾಗ ಅವನಿಗೆ ಶಿಕ್ಷೆಯಾಯಿತು. ಜಗತ್ತು ನಿನ್ನ 1000 ಒಳ್ಳೆಯತನವನ್ನು ಮರೆತು ಒಂದು ಸಣ್ಣ ತಪ್ಪುಗಳನ್ನು ಹಿಡಿದು ಆಡಿಕೊಳ್ಳುತ್ತದೆ. ಜನರ ತೀರ್ಪಿಗೆ ಹೆದರಬೇಡ. ನಿಮ್ಮ ಪಶ್ಚಾತ್ತಾಪ ಮತ್ತು ನ್ಯಾಯದ ಹಾದಿ ಕೃಷ್ಣನಿಗೆ ಗೊತ್ತಿದೆ. ಅದು ಇದ್ದರೆ ಸಾಕು, ನಿನ್ನ ಜೀವನ ಎನ್ನುವುದು ಪಾವನವಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.